ವೀಕ್ಷಕರಿಗೆ ಇದು ಅರ್ಥ ಮಾಡ್ಕೋಬೇಕು. ಬಿಸ್ನೆಸ್ ಮತ್ತು ಬಿಸ್ನೆಸ್ ಸಕ್ಸಸ್ ಎರಡು ಡಿಫ್ರೆಂಟು. ಯಾರೂ ಕೂಡ ಬಿಸ್ನೆಸ್ ಜೀವನಕ್ಕೋಸ್ಕರ ಮಾಡಿ ಪ್ರತಿದಿನ ತಿಂತಕ್ಕಂಥ ಅನ್ನಕ್ಕೆ ಅಥವಾ ಅವ್ರ ಮಕ್ಕಳಿಗೆ ಸಣ್ಣ ಪುಟ್ಟ ಒಂದು ಸ್ಕೂಲ್ಗೆ ಅಥವಾ ಒಂದು ಸಂಸಾರಕ್ಕೆ ಸಣ್ಣ ಗಾಡಿ, ಯಾರೂ ಬಿಸ್ನೆಸ್ಸಲ್ಲಿ ಫೇಲ್ ಆಗಿಲ್ಲ. ಇದು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂತ ಕರಿತೀವಿ. ಲಕ್ಷಗಟ್ಟಲೆ ಹಾಕೋದು, ಕೋಟಿಗಟ್ಟಲೆ ಎತ್ತೋದು, ಕೋಟಿಗಟ್ಟಲೆ ಹಾಕೋದು, ಹಾಗೆ ಕೋಟಿಗಟ್ಟಲೆ ಎತ್ತೋದು, ಇದನ್ನೂ ಕೂಡ ಬಿಸ್ನೆಸ್ ಅಂತಲೇ ಕರಿತೀವಿ. ಆದರೆ ಇದರಲ್ಲಿ ಬಿಸ್ನೆಸ್ ಸಕ್ಸಸ್ಸು ಅನ್ಸಕ್ಸಸ್ಫುಲ್ಲು ಅಂತ ಆ್ಯಡ್ ಮಾಡ್ತೀವಿ. ಎರಡೂ ಬೇರೆ. ಜೀವನಾಂಶಕ್ಕೆ ನೀನು ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ಸಕ್ಸಸ್ ಆಗೇ ಆಗತ್ತೆ. ನಮ್ಮ ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಅನ್ನೋ ಕಾಂಬಿನೇಷನ್ನು ನಮಗೆ ಈಗ ಸಮಯ ನಡೀತಾ ಇರ್ತಕ್ಕಂಥ ದಶಾದಲ್ಲಿ ಇಂಡಿಕೇಟ್ ಇದ್ದರೆ ಖಂಡಿತ ಬಿಸ್ನೆಸ್ಸಲ್ಲಿ ಸಕ್ಸಸ್ ಬರುತ್ತೆ. ಜಾತಕ ನೋಡೇ ನೀವು ಬಿಸ್ನೆಸ್ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ದಶಾದಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ನಡೀತಾ ಇರ್ತಕ್ಕಂಥ ದಶದಲ್ಲಿ ಮಾತ್ರ ಸಕ್ಸಸ್ ಆಗುತ್ತೆ. ಸ್ವಲ್ಪ ಮುಳುಗೋಗೋ ದಶ ಅಥವಾ ಕೆಟ್ಟ ದಶ ಬಂದಾಗ ಅಲ್ಲಿಗೆ ಬಂದು ನಿಲ್ಲುತ್ತೆ, ಮುಂದೆ ನಿಂತೋಗುತ್ತೆ. ನನ್ನ ಜಾತಕದಲ್ಲಿ ದಶಾ ಬದಲಾವಣೆ ಆಗಿರೋದ್ರಿಂದ ಅನ್ನೋದು ಯಾರಿಗೂ ಕೂಡ ತಲೆಗೆ ಹೋಗಲ್ಲ. ನೋಕಿಯಾ ಅನ್ನೋ ಮೊಬೈಲು ಎಲ್ಲರ ಕೈಲೂ ಇತ್ತು ಒಂದು ಟೈಮಲ್ಲಿ. ಇವತ್ತೋಗಿ ನೋಕಿಯಾ ಅಂತ ನೋಡಿದ್ರೆ ಯಾವುದೋ ಮೂಲೆಯಲ್ಲಿ ನೋಕಿಯಾ ನೂಕೋಗ್ಬಿಟ್ಟಿದೆ, ಅದು ಒಳಗಡೆ ಹೋಗ್ಬಿಟ್ಟಿದೆ ನೋಕಿಯಾ. ಅವರು ಅಪ್ಗ್ರೇಡ್ ಆಗಿಲ್ಲ ಅಂತ. ಒಳ್ಳೆ ಟೈಮ್ ನೀವು ರನ್ ಮಾಡ್ತಾ ಇದ್ದೀರಾ ಬಿಸ್ನೆಸ್ಸಲ್ಲಿ, ಅಂಥ ಟೈಮಲ್ಲೇ ನೀವು ಜ್ಯೋತಿಷ್ಯ ಕಲೀರಿ. ಅದು ಯಾವ ರೀತಿ ನಮ್ಮ ಲೈಫ್ನ ಶೇಪ್ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೆ ಜ್ಯೋತಿಷ್ಯ ಕಲಿತವ್ರು ಎಲ್ಲರೂ ಕೂಡ ಪ್ರತಿಯೊಂದು ಹೆಜ್ಜೆನೂ ಕೂಡ ನೆಮ್ಮದಿಯ ಹೆಜ್ಜೆ ಇಡ್ತಾರೆ ಹೊರತು ರಿಸ್ಕಿನ ಹೆಜ್ಜೆ ನೋಡ್ಕೊಂಡು ಹಿಡ್ತಾರೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ನಾವು ಹಿಂದಿನ ಸಂಚಿಕೆಯಲ್ಲಿ ಯೂಟ್ಯೂಬ್ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಸಿನಿಮಾ ವಿಚಾರದಲ್ಲಿ ಆಗಿರ್ಬೋದು, ಅದು ಯಾರ ಕೈ ಹಿಡಿಯುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಿಸ್ನೆಸ್ ವಿಚಾರವಾಗಿ ಮಾತನಾಡೋಣ. ಬಹಳಷ್ಟು ಮಂದಿಗೆ ಬಿಸ್ನೆಸ್ ಮಾಡಬೇಕನ್ನುವಂಥ ಆಸೆ ಇರುತ್ತೆ, ಆದರೆ ಸಕ್ಸಸ್ ಆಗಲ್ಲ. ಇನ್ನೂ ಬಹಳಷ್ಟು ಮಂದಿ ಬೇರೆಯದೇ ಫೀಲ್ಡಲ್ಲಿ ಇರ್ತಾರೆ, ಆದರೆ ಜೀವನದಲ್ಲಿ ಆದಂಥ ಯಾವುದೊಂದು ಘಟನೆಯಿಂದಾಗಿ ಅವರು ಬಿಸ್ನೆಸ್ ಫೀಲ್ಡ್ಗೆ ಬರ್ತಾರೆ, ಬಹಳ ಸಕ್ಸಸ್ ಆಗ್ತಾರೆ. ಇನ್ನೂ ಬಹಳಷ್ಟು ಮಂದಿ ಏನಾಗ್ತಾರೆ ಅಂತ ಹೇಳಿದ್ರೆ ಆರಂಭದಲ್ಲಿ ಸಕ್ಸಸ್ ಅನ್ನ ಕಾಣ್ತಾರೆ, ಆಮೇಲೆ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗ್ತಾರೆ. ಇನ್ನೊಂದಷ್ಟು ಮಂದಿ ಸಕ್ಸಸ್ ಆಗ್ತಾರೆ, ಫೇಲ್ಯೂರ್ ಆಗ್ತಾರೆ, ಮತ್ತೆ ಸಕ್ಸಸ್ ಆಗ್ತಾರೆ. ಸೊ ಈ ಬಿಸ್ನೆಸ್ ಯಾರ ಕೈ ಆಕ್ಚುಲಿ ಹಿಡಿಯುತ್ತೆ ಅಂತ ಭಾಳ ಒಳ್ಳೆ ಪ್ರಶ್ನೆ ತೊಗೊಂಡಿದ್ದೀವಿ. ಒಳ್ಳೆ ಒಂದು ವಿಚಾರ. ಮೊದಲಿಗೆ ಬಿಸ್ನೆಸ್ ಮತ್ತು ಬಿಸ್ನೆಸ್ ಸಕ್ಸಸ್ ಅಂತ ನಾನು ಎರಡನ್ನ ಸಪ್ರೇಟ್ ಮಾಡ್ತೀನಿ. ವೀಕ್ಷಕರಿಗೆ ಇದು ಅರ್ಥ ಮಾಡ್ಕೋಬೇಕು. ಬಿಸ್ನೆಸ್ ಮತ್ತು ಬಿಸ್ನೆಸ್ ಸಕ್ಸಸ್ ಎರಡು ಡಿಫ್ರೆಂಟು. ನಮ್ಮ ಅಣ್ಣನೋ, ನಮ್ಮ ತಮ್ಮನೋ, ನಮ್ಮ ತಂದೆನೋ ಹೂವು ವ್ಯಾಪಾರ ಮಾಡ್ತಾರೆ. ಕಳೆದ 20 ವರ್ಷದಿಂದ ಮಾಡ್ತಾಯಿದ್ದಾರೆ. ಒಂದು ಸಣ್ಣ ಮನೆ ಕಟ್ಟಿದ್ದೀವಿ, ಒಂದು ಸಣ್ಣ ಒಂದು 2 ವೀಲರ್ ತೊಗೊಂಡಿದ್ವಿ, ಈಗ ಒಂದು ಕಾರ್ ತೊಗೊಂಡಿದ್ದೀವಿ. ಇದು ಒಂದು ಸೈಡು. ನಮ್ಮ ತಂದೆ ಕಳ್ಳೆಕಾಯಿ ವ್ಯಾಪಾರ ಮಾಡ್ತಾರೆ. ಗಾಡೀಲಿ ಕಳ್ಳೆಕಾಯಿ ತಳ್ಕೊಂಡು ಹೋಗ್ತಾರೆ, ಮನೆಗೆ ಮಾರ್ತಾರೆ, ಅಥವಾ ಯಾವುದೋ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಳ್ತಾರೆ, ಮಾರ್ತಾರೆ. ನಮ್ಮ ಯಜಮಾನರು ಅಥವಾ ನಮ್ಮ ಅಣ್ಣನೋ ನಮ್ಮ ತಂದೆನೋ ಪಾನಿಪುರಿ ಅಂಗಡಿ ಇಟ್ಕೊಂಡಿದ್ದಾರೆ. ದಿನ ಪಾನಿಪುರಿ 3 ಗಂಟೆಗೆ ಹೋಗ್ತೀವಿ, ರಾತ್ರಿ 11 ಗಂಟೆಗೆ ಬರ್ತೀವಿ. ಇದು ಬಿಸ್ನೆಸ್ ಹೌದೋ ಇಲ್ಲವೋ? ಇದು ಬಿಸ್ನೆಸ್ ಅಲ್ವಾ ಇದು? ಓಕೆ. ಸೊ ಈ ಕಡೆ ಬರೋಣ. ಬಿಸ್ನೆಸ್ ಸಕ್ಸಸ್ಫುಲ್ ಅಂತ ಕರೀತಾರಲ್ಲ, ಅದು ಒಂದು ವಿಭಿನ್ನವಾಗಿರ್ತಕ್ಕಂಥದ್ದು. ಸರ್, ನಾನು ಒಂದು ದೊಡ್ಡ ಹೋಟೆಲ್ ಓಪನ್ ಮಾಡಬೇಕು ಅಂತಿದ್ದೀನಿ. ಒಂಥರ 4 ಸ್ಟಾರ್ 5 ಸ್ಟಾರ್ ಥರ ಚೆನ್ನಾಗಿ ಹಣ ಬರುತ್ತಾ? ಸರ್, ನಾನು ಒಂದು 10 ಅಂಗಡಿ ಓಪನ್ ಮಾಡಬೇಕು ಅಂತಿದ್ದೀನಿ ಬೆಂಗಳೂರಲ್ಲಿ. ಈ ಯಾವುದಾದ್ರು ಒಂದು ಪೆಟ್ ಶಾಪು, ಆ ಶಾಪು ಸಕ್ಸಸ್ ಆಗುತ್ತಾ? ಸರ್, ನಾನು ಸಿಲ್ಕ್ ಶೋರೂಮ್ ಓಪನ್ ಮಾಡಬೇಕು ಅಂತಿದ್ದೀನಿ. ಅದು ಕಮ್ಮಿ ಅಂದ್ರೆ 50 ರಿಂದ 60 ಲಕ್ಷ ಬಜೆಟ್ ಇದೆ, ಸಕ್ಸಸ್ ಆಗ್ತೀನಾ? ಇದು ಬಿಸ್ನೆಸ್ಸೇ, ಇದು ಬಿಸ್ನೆಸ್ಸೇ. ಇದರಲ್ಲಿ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಆಹಾರ, ಊಟ, ವಸತಿ, ಹಾಗೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸಣ್ಣ ಸಂಸಾರಕ್ಕೆ ನಡೀತಕ್ಕಂಥ ಒಂದು ಬಿಸ್ನೆಸ್. ಇಲ್ಲಿ ಈ ಕಡೆ ಬರ್ತಕ್ಕಂಥ ಬಿಸ್ನೆಸ್ ಇದೆಯಲ್ಲ, ಇದು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂತ ಕರಿತೀವಿ. ಲಕ್ಷಗಟ್ಟಲೆ ಹಾಕೋದು,
ಕೋಟಿಗಟ್ಟಲೆ ಎತ್ತೋದು, ಕೋಟಿಗಟ್ಟಲೆ ಹಾಕೋದು, ಹಾಗೆ ಕೋಟಿಗಟ್ಟಲೆ ಎತ್ತೋದು, ಇದನ್ನೂ ಕೂಡ ಬಿಸ್ನೆಸ್ ಅಂತಲೇ ಕರಿತೀವಿ. ಆದರೆ ಇದರಲ್ಲಿ ಬಿಸ್ನೆಸ್ ಸಕ್ಸಸ್ಸು ಅನ್ಸಕ್ಸಸ್ಫುಲ್ಲು ಅಂತ ಆ್ಯಡ್ ಮಾಡ್ತೀವಿ. ಎರಡನ್ನೂ ಬೇರೆ. ಯಾರೂ ಕೂಡ ಬಿಸ್ನೆಸ್ಸು ಜೀವನಕ್ಕೋಸ್ಕರ ಮಾಡಿ ಪ್ರತಿದಿನ ತಿಂತಕ್ಕಂಥ ಅನ್ನಕ್ಕೆ, ಅಥವಾ ಅವ್ರ ಮಕ್ಕಳಿಗೆ ಸಣ್ಣ ಪುಟ್ಟ ಒಂದು ಸ್ಕೂಲ್ಗೆ, ಅಥವಾ ಒಂದು ಸಂಸಾರಕ್ಕೆ ಸಣ್ಣ ಗಾಡಿ, ಯಾರೂ ಬಿಸ್ನೆಸ್ಸಲ್ಲಿ ಫೇಲ್ ಆಗಿಲ್ಲ. ಯಾವಾಗ ನಾನು ಹಾಕಿರ್ತಕ್ಕಂಥ ಹಣ ದ್ವಿಗುಣ ಆಗುತ್ತಾ, ಒಂದು ವರ್ಷದಲ್ಲಿ ತ್ರಿಗುಣ ಆಗುತ್ತಾ, ಅಥವಾ ನಾನು 10 ಕೋಟಿ ಹಾಕಿದ್ರೆ 2 ವರ್ಷದಲ್ಲಿ 40 ಕೋಟಿ ಆಗುತ್ತಾ, ಅದು ಬಿಸ್ನೆಸ್ ಸಕ್ಸಸ್. ಅದು ಜ್ಯೋತಿಷ್ಯದಲ್ಲಿ ನಾವು ಕಂಡುಕೋಬೋದು. ಇವತ್ತು ಎಷ್ಟು ಕಂಪ್ನಿಗಳು ಮುಳುಗೋಗಿದ್ದಾವೆ, ದೊಡ್ಡ ದೊಡ್ಡ ಜೈಂಟ್. ಕಿಂಗ್ಫಿಷರ್ ಏರ್ಲೈನ್ಸ್ ಕ್ಲೋಸ್, ಫೋರ್ಡ್ ಕಾರ್ ಕಂಪನಿ ಇಂಡಿಯಾದಲ್ಲಿ ಕ್ಲೋಸ್, ವ್ಯಾಪಾರ ಆಗಿಲ್ಲ, ಹೊರಟೋದ್ರು. ಹಾಗೆ ಹಾರ್ಲೆ ಡೇವಿಡ್ಸನ್ ವಂಡರ್ಫುಲ್ ಬೈಕ್ ಅಂತ ಹೇಳಿ ಒಂದೊಂದು ಬೈಕು 8 ಲಕ್ಷ 7 ಲಕ್ಷ ಮಿನಿಮಮ್. ಹಾರ್ಲೆ ಡೇವಿಡ್ಸನ್ದು ಒಂದು ಮೇಜರ್ ಒಂದು ಬೈಕ್ ಬಂದ್ಬಿಟ್ಟು ರಾಡ್ ಅಂತ ಬರುತ್ತೆ, ಅದೇ ಎಂಟ್ರಿ ಲೆವೆಲ್ ಅಂತ ಕರೀತಾರೆ, ರಾಡ್. ಅದು 6 ಲಕ್ಷ 7 ಲಕ್ಷ 8 ಲಕ್ಷನೂ ಆ ಟೈಮಲ್ಲಿ ಇತ್ತು. ಅದು ಇಂಡಿಯಾ ಆಪರೇಷನ್ ಕ್ಲೋಸ್ಡ್ ಬಿಕಾಸ್ ನೋ ಸಕ್ಸಸ್, ಬಿಸ್ನೆಸ್ ಸಕ್ಸಸ್. ಅವರೆಲ್ಲ ನಮಗೆ ಊಟ ಸಿಕ್ಕರೆ ಸಾಕು, ಹಾಕೊಳ್ಳೋಕ್ಕೆ ಒಂದು ಸಿಂಪಲ್ ಬಟ್ಟೆ ಇದ್ರೆ ಸಾಕು, ಸುಮ್ಮನೆ ಒಂದಷ್ಟು ಟ್ರಿಪ್ಗೆ ಹೋಗಿ ಬರಬೇಕು ಸಾಕು ಅಂತ ದುಡ್ಡೆಲ್ಲ ಕೇಳ್ತಾಯಿದ್ದು. ಒಂದು ಶೋರೂಮ್ ಮಾಡಿದ್ರೆ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಹಣ ಎತ್ಕೊಂಡು ಇನ್ನೊಂದು 2ನೇ ಶೋರೂಮ್ ಮಾಡ್ತೀವಾ, ಅದು ಬಂತು. HMT ಕ್ಲೋಸ್ ಆಯಿತು. ಹಾಗೆ ಕೊಡ್ಯಾಕ್ ಅನ್ನೋ ಎಲ್ಲರೂ ಒಂದು ಕ್ಯಾಮ್ರಾ ಇಟ್ಕೊಂಡು ಕೊಡ್ಯಾಕ್ ಹೊಡಿತಾಯಿದ್ರು. ಒಂದು ಥಿಯರಿ ಹೇಳುತ್ತೆ ಅವರು ಅಪ್ಗ್ರೇಡ್ ಆಗಿಲ್ಲ ಅಂತ. ಹಾಗಿದ್ರೆ ನೋಕಿಯಾ ಅನ್ನೋ ಮೊಬೈಲು ಎಲ್ಲರ ಕೈಲೂ ಇತ್ತು ಒಂದು ಟೈಮಲ್ಲಿ. ನೋಕಿಯಾ ಅಂತ ಎಲ್ಲರ ಕೈಲೂ ಇತ್ತು. ನೋಕಿಯಾ ಅಂತ ಅಂಗಡಿಗೆ ಹೋದರೆ ಯಾವ್ದಾದ್ರು ಬೇರೆ ಫೋನ್ ಕೊಟ್ಟರೆ ಬೇಡ ರೀ ನೋಕಿಯಾನೇ ಬೇಕು ಅನ್ನೋರು. ಇವತ್ತೋಗಿ ನೋಕಿಯಾ ಅಂತ ನೋಡಿದ್ರೆ ಯಾವುದೋ ಮೂಲೆಯಲ್ಲಿ ನೋಕಿಯಾ ನೂಕೋಗ್ಬಿಟ್ಟಿದೆ, ಅದು ಒಳಗಡೆ ಹೋಗ್ಬಿಟ್ಟಿದೆ ನೋಕಿಯಾ. ಅದೇ ಥರ ಬೇಕಾದಷ್ಟು ಕಂಪ್ನೀಸ್ ಮೊಬೈಲಲ್ಲೂ ಇದ್ದಾವೆ, ತುಂಬ ಕಂಪ್ನೀಸ್ ಇದ್ದಾವೆ. ಆ ಬ್ರ್ಯಾಂಡ್ ಇವಾಗೆಲ್ಲೂ ಕಾಣಿಸ್ತಾನೂ ಇಲ್ಲ, ಸಿಗ್ತಾನೂ ಇಲ್ಲ. ಬ್ಲ್ಯಾಕ್ಬೆರಿ ಅನ್ನೋ ಒಂದು ಮೊಬೈಲ್ ಅದು ಇತ್ತು, ತುಂಬ ಜನ ಬಿಸ್ನೆಸ್ ಮೆನ್ನರು ಯೂಸ್ ಮಾಡೋರು, ಅದು ಇಲ್ಲ. ಹಾಗೆ ಸತ್ಯಂ ಕಂಪ್ಯೂಟರ್ಸ್ ಅದು ಕ್ಲೋಸ್ ಆಯಿತು. ಫೇಮಸ್, ಸಿಕ್ಕಾಪಟ್ಟೆ ಟರ್ನ್ ಓವರ್ ಇತ್ತು ಸತ್ಯಂ ಕಂಪ್ಯೂಟರ್ಸ್. ಹಾಗೆ ಈ ಟ್ರ್ಯಾಕ್ಟರ್ಸಲ್ಲಿ ತುಂಬಾ ಫರ್ಗ್ಯೂಷನ್ ಅಂತ ಒಂದು ಟ್ರ್ಯಾಕ್ಟರ್ ಇತ್ತು, ತುಂಬಾ ಸೇಲ್ ಆಗ್ತಾಯಿತ್ತು ಫರ್ಗ್ಯೂಷನ್ ಅಂತ, ಅದು ಇಲ್ಲ. ಮೈಸೂರು ಲ್ಯಾಂಪ್ಸ್ ಇತ್ತು, ತುಂಬ ಜನ ಮೈಸೂರು ಲ್ಯಾಂಪ್ಸೇ ಬೇಕು ಅಂತ ಇದ್ರು, ಅದು ಇಲ್ಲ. ಒಂದೊಂದು ನೀವು ನೋಡ್ತಾ ಹೋಗ್ತಾ ಇದ್ದರೆ ಬಿಸ್ನೆಸ್ ಸಕ್ಸಸ್ಫುಲ್ ಕಾಂಬಿನೇಷನಲ್ಲಿ ಅವರ ಜಾತಕದಲ್ಲಿ 2ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ದಶಾ ನಡೀತಾ ಇರೋರಿಗೂ ಕೂಡ ಬಿಸ್ನೆಸ್ಸಲ್ಲಿ ಸಕ್ಸಸ್ ಇರುತ್ತೆ. ಅವರ ಜಾತಕದಲ್ಲಿ 5ನೇ ಮನೆ, 8ನೇ ಮನೆ, 12ನೇ ಮನೆ ಮಾಡ್ತಾ ಇರ್ತಕ್ಕಂಥದ್ದು, ಎಡಗಡೆ ಹೇಳಿರ್ತಕ್ಕಂಥ ಬಿಸ್ನೆಸ್ಸಲ್ಲಿ ಊಟಕ್ಕೆ ಸ್ವಲ್ಪ ಖರ್ಚು ಕಮ್ಮಿ ಆಗ್ಬೋದು, ಊಟಕ್ಕೆ ತೊಂದರೆ ಆಗಲ್ಲ. ದೇವರು ಭಾಳ ಚೆನ್ನಾಗಿ ಮಾಡಿಟ್ಟಿದ್ದಾನೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ನೀನು ವ್ಯಾಪಾರ ಮಾಡಬೇಕು ಅಂತಂದರೆ ನೀನು ಜೀವನಕ್ಕೆ ಮಾಡ್ಕೊಳ್ತಾ ಇದೆಯೋ, ಲೈಫ್ ಸ್ಟೈಲ್ಗೆ ಮಾಡ್ಕೋತಾ ಇದೆಯೋ, ಅಲ್ಲಿ ಬರುತ್ತೆ. ಜೀವನಾಂಶಕ್ಕೆ ನೀನು ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ಸಕ್ಸಸ್ ಆಗೇ ಆಗುತ್ತೆ. ಒಂದಷ್ಟು ಗೋಲ್ಡ್ ಹಾಕ್ಕೊಳ್ತೀನಿ, ಒಂದಷ್ಟು ದೊಡ್ಡ ಕಾರ್ಗಳು ತೊಗೊಳ್ತೀನಿ, ಒಂದಷ್ಟು 4-5 ಮನೆಗಳು ಕಟ್ತೀನಿ, ಬಂಗ್ಲೆ ಕಟ್ತೀನಿ, ಬಿಸ್ನೆಸ್ಸಲ್ಲಿ ಸಕ್ಸಸ್ ಇದೆಯಾ? ಇವೆರಡನ್ನೂ ನಾವು ಸರಿ ತೂಗಿ ನೋಡಬೇಕು ಅಂದರೆ ನಮ್ಮ ಜಾತಕದಲ್ಲಿ ದಶಾಭುಕ್ತಿಗಳಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಅನ್ನೋ ಕಾಂಬಿನೇಷನ್ನು ನಮಗೆ ಈಗ ಸಮಯ ನಡೀತಾ ಇರ್ತಕ್ಕಂಥ ದಶಾದಲ್ಲಿ ಇಂಡಿಕೇಟ್ ಇದ್ದರೆ ಖಂಡಿತ ಬಿಸ್ನೆಸ್ಸಲ್ಲಿ ಸಕ್ಸಸ್ ಬರುತ್ತೆ. ಸರ್, ಒಂದು ಬಿಸ್ನೆಸ್ ಮಾಡ್ತೀನಿ, ಊಟಕ್ಕೆ ಸಾಕು, ಓಡಾಡೋಕ್ಕೆ ಸಾಕು, ಮಕ್ಳಿಗೆ ಫೀಸ್ ಸಾಕು ಅಂತಂದರೆ ಖಂಡಿತ ಯಾವ ಬಿಸ್ನೆಸ್ ಮಾಡಿದ್ರು ಕೂಡ ಸಕ್ಸಸ್ ಆಗುತ್ತೆ. ಅಂದರೆ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಯಾವತ್ತಿದ್ರೂ ಸಕ್ಸಸ್ ಆಗುತ್ತೆ, ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಅಂತ ಬಂದಾಗ ಸಕ್ಸಸ್ ಫೇಲ್ಯೂರ್ ಬರುತ್ತೆ ಅಂತ. ಖಂಡಿತ ಆಗುತ್ತೆ. ಸ್ಮಾಲ್ ಸ್ಕೇಲಲ್ಲೂ ಕೂಡ ಸಣ್ಣ ಬಿಸ್ನೆಸ್ ಹಾಳಾಗಿಲ್ವಾ ಅಂತ ಹೇಳಿದ್ರೆ ಕೆಲವ್ರು ಏನು ಮಾಡ್ತಾರೆ, ಒಂದು ಬಟ್ಟೆ ಅಂಗಡಿ ಹಾಕ್ಬಿಡ್ತೀನಿ ಅಂಥೇಳಿ ಅದಕ್ಕೆ ಎಲ್ಲ ಏನು ಒಂದು ಒಳಗಡೆ ಇರ್ತಕ್ಕಂಥ ಇಂಟೀರಿಯರ್ಸ್ಗೆಲ್ಲ ಸೇರಿ ಒಂದು 10 ಲಕ್ಷ ಹಾಕ್ಬಿಟ್ಟು, ಬಟ್ಟೆ ಅಲ್ವಾ ಸರ್ 15 ಲಕ್ಷದಲ್ಲಿ ಮಾಡಿಬಿಡ್ತೀನಿ ಅಂತ ಹೇಳಿದಾಗ ಅದನ್ನು ಕೂಡ ತಿಳ್ಕೊಬೇಕಲ್ಲಿ. ಅಲ್ಲಿ ಬಟ್ಟೆ ವ್ಯಾಪಾರ ಅಂತಂದರೆ ಅಲ್ಲಿ ನಮಗೆ ಮಾರ್ಜಿನ್ನು
ಮತ್ತು ಕಾಂಪಿಟೇಷನ್ನು ಎಲ್ಲ ನೋಡಬೇಕು. ಯಾರೂ ಕೂಡ ಇದುವರೆಗೂ ಈ ಬೀದಿ ಕಡೆ ಇರ್ತಕ್ಕಂಥ ವ್ಯಾಪಾರಿಗಳು ನಷ್ಟ ಹೊಂದಿದ್ದಾರೆ ಅಂತ ನಾನು ಯಾವತ್ತೂ ಕೇಳಲಿಲ್ಲ. ತರಕಾರಿ ವ್ಯಾಪಾರ ಇರ್ಬೋದು, ಕಮ್ಮಿ ವ್ಯಾಪಾರ ಅಂತಾರೆ, ಆದರೆ ನಷ್ಟ ಆಯಿತು ಅಂತ ಹೇಳಲ್ಲ. ತಿಂಗಳೆಲ್ಲ ತೊಗೊಂಡ್ರೆ ಒಂದು ದಿವಸ ಇವತ್ತು ಯಾರೂ ತರಕಾರಿ ಬಂದಿಲ್ಲ, ಟೊಮೊಟೊ ಎಲ್ಲ ಕೊಳ್ತಾಯಿತ್ತು, ತಗೊಂಡಾಗ ಹಾಕಿದೆ, ಅದು ಬೇರೆ. ಯಾರೋ ಬಂದರು, ಕ್ಯಾರೆಟ್ ಎಲ್ಲ ಬತ್ತೋಯ್ತು, ಯಾರೂ ತೊಗೊಂಡಿಲ್ಲ, ಈ ಕಡೆ ಹಾಕಿದೆ, ಅದು ಪ್ರಾಬ್ಲಮ್ ಇಲ್ಲ. ಒಂದು ತಿಂಗಳಲ್ಲಿ ಸರ್ ಈ ತಿಂಗಳು ಸ್ವಲ್ಪ ಪರವಾಗಿಲ್ಲ, ಡೌನ್ ಇತ್ತಷ್ಟೇ, ಬಟ್ ಬಂದಿದೆ. ಹೂವಿನ ವ್ಯಾಪಾರ, ಈ ತಿಂತಕ್ಕಂಥ ಒಂದು ಈಟರೀಸ್ ಅಂತ ಕರಿತೀವಿ, ಅದು ಇಂಥ ವ್ಯಾಪಾರದಲ್ಲಿ ಮಾಡ್ತಕ್ಕಂಥವ್ರಿಗೆ ಯಾರಿಗೂ ಕೂಡ ಲಾಸ್ ಅನ್ನೋದಿಲ್ಲ. ಯಾಕಂದರೆ ರಿಸ್ಕ್ ಫ್ಯಾಕ್ಟರ್ ಅಂತ ನಾವು ತೊಗೊಂಡಾಗ ದಿನದ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ ಹೊರತು ವರ್ಷದ ರಿಸ್ಕ್ ಫ್ಯಾಕ್ಟರ್ ಇರಲ್ಲ. ಈಗ ನಾವು ಬಿಸ್ನೆಸ್ ಮಾಡಬೇಕು, ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ನೀವೊಂದು ಫ್ಯಾಕ್ಟ್ರಿ ತೆಗೆದ್ರೆ ಅಲ್ಲಿ 100 ಜನ ಇರ್ತಾರೆ, 100 ಜನಕ್ಕೆ ಸಂಬಳ ಕೊಡಬೇಕು. ನಾವು ಯಾವುದೋ ಒಂದು ಕಂಪ್ನಿ ಓಪನ್ ಮಾಡ್ತೀವಿ, ದೊಡ್ಡ ದೊಡ್ಡ ಇಂಜಿನಿಯರ್ ತೊಗೊಳ್ತೀವಿ, ಸಾಫ್ಟ್ವೇರ್ ಇಂಜಿನಿಯರ್ ತೊಗೊಳ್ತೀವಿ, ಅವ್ರು ತೊಗೊಳ್ತೀವಿ, ಅಕೌಂಟ್ಸ್ ಅವ್ರು ತೊಗೊಳ್ತೀವಿ, ಗ್ರಾಫಿಕ್ಸ್ ಅವ್ರು ತೊಗೊಳ್ತೀವಿ, ಇದೆಲ್ಲ ತೊಗೊಳ್ತೀವಿ. ಅವ್ರಿಗೆಲ್ಲ ಫೀಡ್ ಮಾಡೋಕ್ಕೆ ನಮ್ಮ ಹತ್ರ ಹಣ ಜಾಸ್ತಿ ಇರಬೇಕು. 1 ವರ್ಷ ಆದರೂ ನಾವು ತಡ್ಕೊಳ್ತೀವಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇರಬೇಕು. 1 ವರ್ಷ ಆದಮೇಲೂ ಬಿಸ್ನೆಸ್ ಟೇಕ್ ಆಫ್ ಆಗಿಲ್ಲ ಅಂತ ಹೇಳಿ ಅದನ್ನು ಮುಚ್ಚಿ ಜೀವನ ಚೆನ್ನಾಗಿ ಮಾಡ್ಕೋಬೇಕು ಹೊರತು ಜೀವನದಲ್ಲಿರ್ತಕ್ಕಂಥದ್ದೆಲ್ಲ ಮನೆ ಮಾರ್ಬಿಟ್ಟು ಬಿಸ್ನೆಸ್ ಮಾಡ್ತೀನಿ, ನಮ್ಮ ಹೆಂಡತಿ ಒಡವೆ ಮಾಡಿಬಿಟ್ಟು ಬಿಸ್ನೆಸ್ ಮಾಡ್ತೀನಿ, ನಮ್ಮ ಅಪ್ಪನ ಆಸ್ತಿ ಇದೆ ಅದನ್ನು ಮಾರ್ಬಿಟ್ಟು ಬಿಸ್ನೆಸ್ ಮಾಡ್ತೀನಿ, ನಾನು ದುಡ್ದಿದ್ದೀನಿ ಒಂದು 15-20 ಲಕ್ಷ ಕೆಲಸದಲ್ಲಿ, ಅದನ್ನು ತಗೊಂಡೋಗಿ ಬಿಸ್ನೆಸ್ ಮಾಡ್ತೀನಿ. ಯಾಕಂದರೆ ಕೆಲಸದಲ್ಲಿ ನನಗೆ ಸಾಮಾನ್ಯವಾಗಿ ಕೆಲಸದಲ್ಲಿ ಸ್ವಲ್ಪ ಅಸಮಾಧಾನ ಇರ್ತಕ್ಕಂಥದ್ದು, ಇಂಥದ್ದು ಎಲ್ಲವೂ ಕೂಡ ಜಾತಕ ನೋಡೇ ನೀವು ಬಿಸ್ನೆಸ್ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ದಶಾದಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ನಡೀತಾ ಇರ್ತಕ್ಕಂಥ ದಶದಲ್ಲಿ ಮಾತ್ರ ಸಕ್ಸಸ್ ಆಗುತ್ತೆ. ಅದೇನಾದ್ರು ಒಂದು ಕೆಲವು ದಶಗಳು 7 ವರ್ಷ 8 ವರ್ಷ ನಡೆದು ನಂತರ ಬೇರೆ ದಶ ಸ್ವಲ್ಪ ಮುಳುಗೋಗೋ ದಶ ಅಥವಾ ಕೆಟ್ಟ ದಶ ಬಂದಾಗ ಅಲ್ಲಿಗೆ ಬಂದು ನಿಲ್ಲುತ್ತೆ, ಮುಂದೆ ನಿಂತೋಗುತ್ತೆ. ಎಷ್ಟೋ ಬಿಸ್ನೆಸ್ಗಳು ಸರ್ 10 ವರ್ಷ ಮಾಡಿದೆ, ಚೆನ್ನಾಗಿತ್ತು, ಯಾರು ಕಣ್ಣು ಬಿತ್ತೋ ಅನ್ನೋ ಹೇಳ್ತಕ್ಕಂಥ ವಿಚಾರ ಮನಸ್ಸಿಗೆ ಬರುತ್ತೆ. ಆದರೆ ನಿಮ್ಮ ಮನಸ್ಸಿಗೆ, ಬುದ್ಧಿಗೆ ನನ್ನ ಜಾತಕದಲ್ಲಿ ದಶಾ ಬದಲಾವಣೆ ಆಗಿರೋದ್ರಿಂದ ಅನ್ನೋದು ಯಾರಿಗೂ ಕೂಡ ತಲೆಗೆ ಹೋಗಲ್ಲ. ಯಾಕಂದರೆ ನಮಗೆ ನಮ್ಮ ಮೇಲಿರ್ತಕ್ಕಂಥ ವಿಶ್ವಾಸ ಭಾಳ ಹೆಚ್ಚಾಗಿರುತ್ತೆ. ಯಾಕಂದರೆ 10 ವರ್ಷ ನಾನು ಭಾಳ ಚೆನ್ನಾಗಿ ಬಿಸ್ನೆಸ್ ಮಾಡಿದೆ, ಚೆನ್ನಾಗಿ ನಾನು ಮಾರ್ಕೆಟಿಂಗ್ ಮಾಡಿದೆ, ಸೇಲ್ಸ್ ಮಾಡಿದೆ, ತುಂಬ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೆ. ಇವಾಗ ಆ ಜನಗಳೇ ನನಗೆ ಉಲ್ಟಾ ಹೊಡೆದಿದ್ದಾರೆ, ಯಾರೋ ಮಠ ಮಂತ್ರ ಮಾಡಿದೆ, ಅಲ್ಲಿಗೆ ಹೋಗ್ತಾರೆ ಜನ. ಮೂಲ ನಾವು ದಶಾದಲ್ಲಿ ನೋಡಿದ್ರೆ ಉತ್ತಮವಾಗಿರುತ್ತೆ. ಒಳ್ಳೆ ಟೈಮ್ ನೀವು ರನ್ ಮಾಡ್ತಾಯಿದ್ದೀರಾ ಬಿಸ್ನೆಸ್ಸಲ್ಲಿ, ಅಂಥ ಟೈಮಲ್ಲೇ ನೀವು ಜ್ಯೋತಿಷ್ಯ ಕಲೀರಿ. ಅದು ಯಾವ ರೀತಿ ನಮ್ಮ ಲೈಫ್ನ ಶೇಪ್ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೆ ಜ್ಯೋತಿಷ್ಯ ಕಲಿತವ್ರು ಎಲ್ಲರೂ ಕೂಡ ಪ್ರತಿಯೊಂದು ಹೆಜ್ಜೆನೂ ಕೂಡ ನೆಮ್ಮದಿಯ ಹೆಜ್ಜೆ ಇಡ್ತಾರೆ ಹೊರತು ರಿಸ್ಕಿನ ಹೆಜ್ಜೆ ನೋಡ್ಕೊಂಡು ಹಿಡ್ತಾರೆ. ಅದಕ್ಕೆ ಈ ಕಾಂಬಿನೇಷನ್ ಬರಬೇಕು. ಅದು ಬಿಟ್ಬಿಟ್ಟು ಇವ್ರಿಗೆ ಯೋಗ ಇದೆ, ಅವ್ರಿಗೆ ಜಾತಕ ಆಗುತ್ತೆ, ಅವೆಲ್ಲ ಬರಲ್ಲ. ಯಾಕೆಂದರೆ ವಿಜಯ್ ಮಲ್ಯಗೆ ಬಿಸ್ನೆಸ್ ಯೋಗ ಇದ್ದಿದ್ದು ಏನಾಯಿತು, ನೀರವ್ ಮೋದಿಗೆ ಇರ್ತಕ್ಕಂಥ ಬಿಸ್ನೆಸ್ ಯೋಗ ಏನಾಯಿತು, ಸತ್ಯಂ ರಾಜು ಅವ್ರದ್ದು ಯೋಗ ಏನಾಯಿತು, HMTಲೆಲ್ಲ ಯಾರು ಓನರ್ಸು ಡೈರೆಕ್ಟರ್ಗಳೆಲ್ಲ ಇದ್ದರು, ಅವ್ರದ್ದೇನಾಯಿತು. ನೀವೆಲ್ಲ ತೊಗೊಂಬನ್ನಿ, ಫ್ಲಾಪೇ. ಅಂದರೆ ಅಲ್ಲಿ ಅವರವರ ಜಾತಕದಲ್ಲಿ ವೀಕ್ ಆಗಿದೆ. ಅವರವ್ರ ಜಾತಕನೇ ಇಂಪಾರ್ಟೆಂಟ್. ನನಗೆ ಹಣ ಬರ್ತಕ್ಕಂಥದ್ದು ಇದೆಯಾ, ನನಗೆ ಎಲ್ಲವೂ ಕೂಡ ಪಾಪರ್ ಆಗ್ತಕ್ಕಂಥ ಯೋಗನ ಅಲ್ಲಿ ಜಾತಕದಲ್ಲಿದೆ ಹೊರತು ಇಂಥವ್ರು ಮಾಡ್ಬೋದು, ಅಂಥವ್ರು ಮಾಡ್ಬೋದು, ಲೈಫ್ ಲಾಂಗ್ ಮಾಡ್ಬೋದು, ಯಾವುದೂ ಇಲ್ಲ. ಲೈಫ್ ಲಾಂಗ್ ಯಾವುದೂ ವರ್ಕ್ ಆಗೋಲ್ಲ. ಗ್ರಾಫ್ ಯಾವಾಗಲೂ ಹಿಂಗೇ ಇರೋದು ಲೈಫಲ್ಲಿ. ಕೆಲವ್ರಿಗೆಲ್ಲ ಹಿಂಗೆ ಹೋಗ್ತಾ ಇರುತ್ತೆ. ಇಬ್ಬರದ್ದು ಹೆಸರು ಹೇಳ್ತೀನಿ. ಧೀರುಭಾಯ್ ಅಂಬಾನಿ ಮಕ್ಕಳಾಗಿರ್ತಕ್ಕಂಥ ಇಬ್ಬರು, ಒಬ್ರದ್ದು ಗ್ರಾಫ್ ಹಿಂಗೇ ಹೋಗ್ತಾ ಇದೆ, ಇನ್ನೊಬ್ಬರ ಗ್ರಾಫು ಹಿಂಗೆ ಹೋಯಿತು. ಹೆಸರು ನಿಮ್ಗಳಿಗೆ ಗೊತ್ತು, ಆ ಇಬ್ಬರು ಮಕ್ಕಳ ಹೆಸರು. ಇಷ್ಟೇ ಜೀವನ. ಎಸ್. ಸೊ ಗುರೂಜಿ ಹೇಳಿದ ಹಾಗೆ ಬಿಸ್ನೆಸ್ ಅಂತ ಬಂದಾಗ ಅಲ್ಲಿ 2 ಕ್ಯಾಟಗರಿಯನ್ನು ಮಾಡಿದ್ರು ಗುರೂಜಿ. ಒಂದು ಜೀವನಕ್ಕೋಸ್ಕರ ಬಿಸ್ನೆಸ್ ಅನ್ನು ಮಾಡುವಂಥದ್ದು, ಇನ್ನೊಂದು ಸಕ್ಸಸ್ ಅನ್ನು ನೋಡೋದಕ್ಕೋಸ್ಕರ ಬಿಸ್ನೆಸ್ ಅನ್ನು ಮಾಡುವಂಥದ್ದು. ಅಲ್ಲಿ ಸಕ್ಸಸ್ ಫೇಲ್ಯೂರ್ 2 ಕೂಡ ಇರುತ್ತೆ ಅಂತ. ಹಾಗಾಗಿ ಬಿಸ್ನೆಸ್ ಅಂತ ಬಂದಾಗ ಅಲ್ಲಿ ಜ್ಯೋತಿಷ್ಯ ಕೂಡ ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನುವಂಥದ್ದನ್ನು ಬಹಳ ಅದ್ಭುತವಾಗಿ ಗುರೂಜಿ ಇವತ್ತು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ನಿಮಗೆ ಕಲಿಬೇಕನ್ನುವಂತಹ ಆಸಕ್ತಿ ಇದ್ದಲ್ಲಿ ಗುರೂಜಿ ಅವರ ತರಗತಿಗಳು ಆಗಸ್ಟ್ 11ನೇ ತಾರೀಕಿನಿಂದ ಆರಂಭ ಆಗುತ್ತೆ. ನೀವು ಕೂಡ ಜಾಯಿನ್ ಆಗ್ಬೋದು. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ.
ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.